ಭಕ್ತರು ಹಾಗೂ ಹಿರಿಯರ ಮಾರ್ಗದರ್ಶನ ಪವಾಡ ಮಹಿಮೆ. ಯಲುವುಕುಂಟೆ ಗ್ರಾಮದಲ್ಲಿ ಪುರಾತನ ಕಾಲದ ಗೌರವಾನ್ವಿತ ಹಿರಿಯರ ಮಾತು, ಈ ದಿನ ಸವಿ ನೆನಪು, ಅಶ್ವತ್ಥಕಟ್ಟೆ ಮತ್ತು ನಾಗರ ಪ್ರತಿಷ್ಠಾಪನೆ ಅವರ ಜ್ಞಾಪಕಾರ್ಥ. ಮರೆಯಲಾರದ ದಿನ 25ರಂದು ಭಾನುವಾರ ಶ್ರೀ ಸುಬ್ಬಣ್ಣನವರ ಕುಟುಂಬದವರಿಂದ ಗ್ರಾಮದಲ್ಲಿ ಸರ್ವರಿಗೂ ಸರ್ವತೋಮುಖ ಅಭಿವೃದ್ಧಿಗೆ ಅಶ್ವತ್ಥಕಟ್ಟೆ ಗ್ರಾಮದ ಹಿರಿಯರ ಆಶೀರ್ವಾದದಿಂದ ನಾರಾಯಣಮ್ಮ, ವೆಂಕಟಸ್ವಾಮಿ, ಈರಪ್ಪ, ಚಿನ್ನಪ್ಪ ಇವರ ಮಕ್ಕಳು ಮುದ್ದಪ್ಪ, ನಂಜುಂಡಪ್ಪ, ವೆಂಕಟರೆಡ್ಡಿ, ಮುನಿರೆಡ್ಡಿ, ನಾನಪ್ಪ ಮಕ್ಕಳು ಹಾಗೂ ನಂಜುಂಡಪ್ಪ, ಚಿನ್ನಪ್ಪ, ಅಶ್ವತ್ಥರೆಡ್ಡಿ, ಚಂದ್ರಾಯಪ್ಪ ಎಲ್ಲರ ಸಹಕಾರದಿಂದ ಊರಿನ ಗ್ರಾಮಸ್ಥರಿಗೆ ದೇವರು ಸದಾ ಆಶೀರ್ವಾದ ಸಿಗಲೆಂದು ಬಯಸುತ್ತಾ ಹಾಗೂ ಈ ಸಮಯದಲ್ಲಿ ಗೌರವಾನ್ವಿತ ಗ್ರಾಮಸ್ಥರು, ಹಿರಿಯರು, ಗಣ್ಯರು, ಸುತ್ತಮುತ್ತ ಗ್ರಾಮಸ್ಥರು, ಸಂಬಂಧಿಕರ ಎಲ್ಲ ನೆಂಟರು ತಪ್ಪದೆ ಕಾರ್ಯಕ್ರಮಕ್ಕೆ ಬಂದಿರುವುದು ಮತ್ತೊಮ್ಮೆ ಕೃತಜ್ಞತೆ. ಇದೇ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವಕರು, ತಾಲೂಕು ವ್ಯವಸಾಯ ಉತ್ಪನ್ನ ಅಧ್ಯಕ್ಷರು ಬೈರೆಡ್ಡಿರವರು ಅಶ್ವತ್ಥಕಟ್ಟೆ ವಿಚಾರ ಸಲಹೆಗಳು ತಿಳಿಸಿದರು. ಅದೇ ರೀತಿ ಸಂಬಂಧಿಕರು ಬೆಂಗಳೂರಿನಲ್ಲಿ ವಾಸವಿದ್ದ ಸೌಭಾಗ್ಯ ಮೇಡಂ ರವರು ಮಾತನಾಡಿ ಊರಿನಲ್ಲಿ ಹುಟ್ಟಿ ಬೆಳೆದು ಅಶ್ವತ್ಥಕಟ್ಟೆ ವಿಚಾರ ಹಾಗೂ ಹಿರಿಯರ ಮಾರ್ಗದರ್ಶನದ ಬಗ್ಗೆ ವ್ಯಕ್ತಪಡಿಸಿದ್ರು. ಈ ದಿನ ಕಾರ್ಯಕ್ರಮಕ್ಕೆ ಬಂದಿರುವ ಎಲ್ಲರಿಗೂ ದೇವರ ಪ್ರಸಾದ ಫಲಾಹಾರ ಸ್ವೀಕರಿಸಿ ಸರ್ವ ಜನಾಂಗಕ್ಕೂ ಊರಿನ ಸುತ್ತಮುತ್ತ ಗ್ರಾಮಸ್ಥರಿಗೂ ವಿವಿಧ ತಾಲೂಕು ಗ್ರಾಮಗಳಿಂದ ಬಂದಿರುವ ಜನಸಾಮಾನ್ಯರು ಎಲ್ಲರಿಗೂ ಮತ್ತೊಮ್ಮೆ ಸುಬ್ಬಣ್ಣ ಕುಟುಂಬದವರು ಹೃತ್ಪೂರ್ವಕ ಕೃತಜ್ಞತೆಗಳನ್ನು ಮತ್ತೊಮ್ಮೆ ವ್ಯಕ್ತಪಡಿಸಿದರು. लसतु मम नित्यं गरुडगमन तव चरणकमलमिह मनसि लसतु मम नित्यं मनसि लसतु मम नित्यं मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा शयन भव मदन जनक मम जनन मरण भयहारी भुजग शयन भव मदन जनक मम जनन मरण भयहारी जनन मरण भयहारी मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा शङ्खचक्रधर दुष्टदैत्यहर सर्वलोकशरणा शङ्खचक्रधर दुष्टदैत्यहर सर्वलोकशरणा सर्वलोकशरणा मम तापमपा गुरुदेवा मम पापमपा गुरुदेवा मम तापमपा गुरुदेवा मम पापमपा गुरुदेवा ಕೋಲಾರ ಜಿಲ್ಲೆ ಶ್ರೀನಿವಾಸಪುರ ತಾಲೂಕಿನ ನಂಬಳ್ಳಿ ಗ್ರಾಮ ಪಂಚಾಯತಿ ವ್ಯಾಪ್ತಿ ಸೇರಿದ ಯಲುವುಕುಂಟೆ ಗ್ರಾಮದಲ್ಲಿ ಇವತ್ತು ಅಶ್ವತ್ಥಕಟ್ಟೆ ಮತ್ತು ನಾಗರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇದು ಇವತ್ತು ಕಾರ್ಯಕ್ರಮ ಅನ್ಕೊಂಡು ನಾವನ್ನಿಲ್ಲ. ನಮ್ಮ ತಾತ ಮುತ್ತಾತಂದ್ರೆ ನಾರಾಯಣಪ್ಪ, ನಾನಪ್ಪ, ಈರಪ್ಪ, ವೆಂಕಟಸ್ವಾಮಿ ಅವ್ರ ಮಕ್ಕಳಾದಂತ ಚಿನ್ನಪ್ಪ, ಮುದ್ದಪ್ಪ, ಮುನಿಯಪ್ಪ, ಮತ್ತೆ ನಂಜಣ್ಣಪ್ಪ, ವೆಂಕಟರೆಡ್ಡಿ, ಈರಪ್ಪ, ಅಶ್ವತ್ಥ ಎಲ್ಲ ಕುಟುಂಬಗಳು ಸುಮಾರು ಒಂದೇ ಕುಟುಂಬದಲ್ಲಿದ್ದು ಬೇರೆ ಬೇರೆಯಾಗಿ ಅವರು ಇಲ್ಲಿ ಮೊದಲು ಸ್ಥಾಪನೆ ಮಾಡಿದ್ರು ನಾಗರ ಪ್ರತಿಷ್ಠೆ. ಸುಮಾರು 50 ವರ್ಷ ಮುಂದೆ ನಾವು ನೋಡಿದ್ವಿ. ಸುಮಾರು ಬೇವಿನ ಮರ ಮತ್ತು ರಾಗಿ ಮರ ಸುಮಾರು ದೊಡ್ಡದಾಗಿತ್ತು. ನಾವು ಮಕ್ಕಳಾಗಿದ್ದಾಗ ನೋಡ್ತಾ ಇದ್ವು. ದೊಡ್ಡದಾಗಿ ಮತ್ತೆ ಅದು ಬಿದ್ದೋಗಿ ವಯಸ್ಸಾದ ಮೇಲೆ ಇಲ್ಲಿ ಬಿಟ್ಬಿಟ್ಟಿದ್ದೆವು. ಮತ್ತೆ ಊರಲ್ಲಿ ಮತ್ತೊಂದು ಅಶ್ವತ್ಥಕಟ್ಟೆ ಪ್ರತಿಷ್ಠೆ ಮಾಡಿದೆವು.
ಆದ್ರೂ ಈ ನಡುವೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕೇಳ್ತಾ ಇದ್ರು, ನಿಮ್ ದೊಡ್ಡವರು ಮಾಡಿರ್ತಕ್ಕಂತ ಕೆಲಸ ನೀವು ಮರ್ತೋಗ್ಬಿಟ್ಟಿದ್ದೀರಿ, ಮತ್ತೆ ಈ ಜಾಗದಲ್ಲಿ ಮರು ಪ್ರತಿಷ್ಠಾಪನೆ ಮಾಡಲೇಬೇಕು ಅಂತೇಳಿ ಕೆಲವರು ಇದು ಮಾಡಿ ನಮ್ಮ ಕುಟುಂಬಸ್ಥರು ಎಲ್ಲ ಸೇರ್ಕೊಂಡು ಇಲ್ಲಿ ಮಾಡಲೇಬೇಕು ಅಂತ ಅನಿವಾರ್ಯ ಬಂದಾಗ ನಾವು ಎಲ್ಲಾ ಕುಟುಂಬ ಸೇರಿ ಇಲ್ಲಿ ಈ ಕಳೆದ ಫೆಬ್ರವರಿಲಿ ನಾವು ಇಲ್ಲೇ ಜಾಗದಲ್ಲಿ ಗುದ್ದಲಿ ಪೂಜೆ ಮಾಡಿದ್ವು. ಆವತ್ತಿಂದ ಹಿಡಿದು ಇವತ್ತಿನವರೆಗೂ ಇವತ್ತು ಮತ್ತೆ ಪ್ರತಿಷ್ಠಾಪನೆಗೆ ನಮ್ಮ ಊರಿನ ಎಲ್ಲಾ ಗ್ರಾಮಸ್ಥರು ಸೇರಿ, ನಮ್ಮ ಬಂಧು ಬಳಗದವರು, ನಮ್ಮ ಅಣ್ಣಂದಿರು, ತಮ್ಮಂದಿರು, ಅಕ್ಕಂದಿರು, ಎಲ್ಲಾ ಊರಿನ ಹಿರಿಯರ ಸಮ್ಮುಖದಲ್ಲಿ ಆಶೀರ್ವಾದದಿಂದ ಎಲ್ಲ ಸಹಕಾರದಿಂದ ಇವತ್ತು ಪ್ರತಿಷ್ಠಾಪನೆ ಹಮ್ಮಿಕೊಂಡಿದ್ದೀವಿ. ಈ ದಿನ ಯಲಗುಂಟೆ ಗ್ರಾಮದಲ್ಲಿ ಹಿರಿಯರ ಒಂದು ಮಾರ್ಗದರ್ಶನತೆ ಒಂದು ಅಶ್ವತ್ಥ ಕಟ್ಟೆ ಕಾರ್ಯಕ್ರಮ ಮಾಡಿದ್ರಲ್ಲ, ಪ್ರತಿ ವರ್ಷವೂ ಇದೇ ರೀತಿ ಪೂಜಾ ಕಾರ್ಯಕ್ರಮ ಯಾವ ರೀತಿ ಸಹಕಾರ? ಪ್ರತಿ ವರ್ಷನೂ ಇದೇ ಮುಂದುವರಿಸಿಕೊಂಡು ಹೋಗ್ತೀವಿ, ಯಾವುದೇ ಕಾರಣಕ್ಕೂ ಹಿಂದಕ್ಕೆ ಹೋಗೋದಿಲ್ಲ. ಇನ್ನ ಮುಂದಿನ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನ ಮುಂದಿನ ಆಲೋಚನೆ ಬೇರೆ ಇದೆ ಮಾಡೋದಕ್ಕೆ, ಅದೆಲ್ಲ ಸಹಕಾರ ಮಾಡಿ ಎಲ್ಲರೂ ಹಿರಿಯರನ್ನು ಸಲಹೆ ಪಡೆದು ಎಲ್ಲ ನಮ್ಮ ಊರಿನ ಗ್ರಾಮಸ್ಥರನ್ನು ಒಳಪಡ್ಕೊಂಡು ಎಲ್ಲ ಮಾರ್ಗದರ್ಶನದಲ್ಲಿ ಮಾಡ್ತೀವಿ ಅಂತೇಳಿ ನಾನು ಹೇಳ್ತೀನಿ. ನನ್ನ ಹೆಸರು ಸೌಭಾಗ್ಯ ಅಂತ. ನಾವಿರೋದು ಸದ್ಯಕ್ಕೆ ಬೆಂಗಳೂರಲ್ಲಿ. ಇದು ನಮ್ ತಾತ ಮುತ್ತಾತದಿಂದ ನಾನು ಚಿಕ್ಕ ಮಕ್ಕಳಲ್ಲಿ ನಾನು ನೋಡಿದೀನಿ, ತುಂಬಾ ಚಿಕ್ಕವಳಿರ್ಬೇಕಾದ್ರೆ ಇದನ್ನ ನೋಡಿದೀನಿ. ಆದ್ರೆ ಅವಾಗ ತುಂಬಾ ಕಲ್ಲು ತರ ಇತ್ತು. ಇವಾಗ ನಮ್ಮ ಅಪ್ಪಂದ್ರು ನಮ್ಮ ಚಿಕ್ಕಪ್ಪಂದ್ರು ಎಲ್ಲ ಸೇರಿ ಇಲ್ಲಿ ಈ ತರ ಈ ಒಂದು ಕುಟುಂಬಸ್ಥರು ನಮ್ಮ ಆತ್ಮೀಯರು ಎಲ್ಲ ಸೇರಿ ಈ ತರ ಮಾಡಿದ್ದಾರೆ. ತುಂಬಾ ಖುಷಿ ಅನಿಸ್ತಾ ಇದೆ. ನಾವಿರೋ ಸದ್ಯಕ್ಕೆ ಬೆಂಗಳೂರಲ್ಲಿ ತುಂಬಾ ಖುಷಿ ಆಗಿದೆ. ಮುಂದಿನ ವರ್ಷಕ್ಕೆ ಇನ್ನೂ ಚೆನ್ನಾಗಿ ನಮ್ ಚಿಕ್ಕಪ್ಪ ಹೇಳ್ದಂಗೆ ಇನ್ನೂ ಚೆನ್ನಾಗಿ ಪೂಜೆ ಹಮ್ಕೊಳ್ಬೇಕು, ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಭಾಗವಹಿಸಬೇಕು ಅಂತ ಕೋರ್ತಾ ನಾನು 2 ಮಾತನ್ನು ಮುಗಿಸ್ತೀನಿ. ಮೇಡಮ್, ತಾವು ಇಲ್ಲಿ ಹುಟ್ಟಿ ಬೆಳೆದು ಬೆಂಗಳೂರಲ್ಲಿ ವಾಸವಿದ್ದು ಈ ಯಲಗುಂಟೆ ಗ್ರಾಮಕ್ಕೆ ಬಂದು ಈ ಪೂಜಾ ಕಾರ್ಯಕ್ರಮ ಬಂದಿದಾರಲ್ಲ, ನಿಮ್ಮ ಬೆಂಗಳೂರಲ್ಲೇ ಬಿಗ್ ಸಿಟಿ ಇದರಲ್ಲಿ ಪೂಜಾ ಕಾರ್ಯಕ್ರಮ ಇತ್ತಲ್ಲ, ಆ ಒಂದು ಪೂಜಾ ಕಾರ್ಯಕ್ರಮ ಈ ಒಂದು ಯಲಗುಂಟೆ ಗ್ರಾಮ ಒಂದು ಪೂಜಾ ಕಾರ್ಯಕ್ರಮ ವಿಶೇಷತೆ ಯಾವ ರೀತಿ ಇದೆ? ತುಂಬಾ ವಿಭಿನ್ನವಾಗಿದೆ ಅಂತಂದ್ರೆ ಇಲ್ಲಿ ತುಂಬಾ ವಿಶೇಷವಾಗಿದೆ. ಇಲ್ಲಿ ಪ್ರೀತಿ ವಿಶ್ವಾಸ ಅನ್ನೋದು ಜಾಸ್ತಿ ಇರುತ್ತೆ, ಅಲ್ಲಿ ದುಡ್ಡಿನ ವ್ಯಾಮೋಹ ಜಾಸ್ತಿ ಇರುತ್ತೆ. ಥ್ಯಾಂಕ್ ಯು. ನೀವು ಕೊಡ್ನೆ ಪರವಾಗಿಲ್ಲ, ದೇವ್ರು ಯಾರೇ ತಲೆ ಮೇಲೆ ಅಕ್ಷತೆ ಕಾಳು ಹಾಕ್ತಾನೆ.